ಏನೂ ಇಲ್ಲಲ್ಲ. ಆಮೇಲೆ ನೀವು ಕ್ಲಿಯರ್ ಮಾಡಿಬಿಡಿ, ಬೇಗ ಬುಕ್ ಕೊಟ್ಟು ಬಿಟ್ಟರೆ ಆಯ್ತು. ಅದು ಹೇಳ್ತೀನಿ, ಮಾತಾಡ್ತೀನಿ. ಇದು ಕೊಡ್ಬೋದಾ? ಇದು ಅಲ್ಲಿ ಏನು ಟರ್ನಿಂಗ್ ಏನಾಗುತ್ತೆ ಅದು? ಎಲ್ಲಿವರೆಗೆ ಹೋಗುತ್ತೆ ಇದು? ಅದೇ ಹಳ್ಳಿ ಮರ. ಸರುಗೆ ಆಕ್ಸಿಡೆಂಟ್ ಆಗಿದೆ, ಅದು ದೂರ ತಗೊಂಡು ಅಂತ ಅವಾಗೆಲ್ಲ ಏನಮ್ಮ ನಾವೇನು ಹೇಳಿದ್ವಿ ಸರ್, ಆ ಎಡ್ಜಿಗಿಡಿ ಅಂತ ಹೇಳಿದ್ವಿ. ಅದು ಇಲ್ಲಿಗೆ ಸ್ಪೀಡಪ್ ಲೇಟ್ ಆಗುತ್ತಲ್ಲ ಸರ್ ಕೆಲಸ, ಹಾಗಾಗಿ ಈ ಎಡ್ಜಿಗೆ ಇಟ್ಕೊಂಡ್ಬಿಟ್ರೆ ಇವ್ರಿಗೆ ಸ್ಪೀಡಪ್ ಆಗುತ್ತೆ ಕೆಲಸ ಅಂತ ಹೇಳಿ. ಅಲ್ಲ, ನಾವು ಅಕ್ವೈರ್ ಮಾಡ್ಕೊಂಡಿದ್ದು ಬಾರ್ಡರ್ ಫಿಕ್ಸ್ ಮಾಡ್ತಾರೆ ಸರ್, ಅದಕ್ಕೆ ಪ್ರಾಬ್ಲಮ್ ಮಾಡಲ್ಲ ಸರ್. ಕೆಲಸ ಮಾಡೋದು ಈ ಥರ ಬರುತ್ತೆ. ಇಲ್ಲಿ ಅದು ಬಿಲ್ಡಿಂಗ್ ಎಲ್ಲ ಹೋಗುತ್ತೆ, ಅದೆಲ್ಲ ಹೋಗುತ್ತೆ. ಫೈನಲ್ ಮಾಡ್ತಾರೆ ಗಡ್ಕರಿ ಸಾಹೇಬ್ ರೆಡಿ ಮಾಡಿ. ನಾನು ಗಡ್ಕರಿ ಸಾಹೇಬ್ ಅಂತ ನಾನು ಈಗ ಫಸ್ಟ್ ರಾಕೇಶ್ ಹೋಗ್ಬಂದ್ಬಿಡಿ ಸರ್ ನಾಳೆ. ಸಿಗಂದೂರಿಂದ ಅಲ್ಲಿಂದ ನಮ್ಮ ಏನು ಇದಕ್ಕೆ ಸೇರ್ತದಲ್ಲ ಅಂತ ನಿಟ್ಟೂರು ಮರ್ಕೊಡ್ಕ, ಅದರದ ಈಗಾಗಲೇ 3 ಸುತ್ತಿನ ಸರ್ವೆ ಮಾಡಿದ್ದಾರೆ. ಕುಂಬ್ರಿ ಭಾಗದಲ್ಲಿ ಒಂದಿಷ್ಟು ಜನ ಅಲ್ಲಿ ಬೇಡ, ನಮ್ಮ ಕುಂಬ್ರಿ ಒಳಗಡೆ ಬೇಡ, ಬೈಪಾಸ್ ಆಗಬೇಕು ಅಂತಿದೆ. ಒಂದಿಷ್ಟು ಜನ ಆ ಕಾಲದಲ್ಲೇ ಇಲ್ಲ ಕುಂಬ್ರಿ ಒಳಗೆ ಹೋಗಬೇಕು ಅನ್ನೋದನ್ನು ಲೆಟ್ರ್ ಮಾಡಿ ಎಲ್ಲ ಕೆಲವೆಲ್ಲ ಮೇಲ್ಗಡೆಯಿಂದೆಲ್ಲ ಇದು ಮಾಡಿದ್ದಾರೆ ಕೆಲವರೆಲ್ಲ. ಅದು ಏನಾಗಿದೆ, ಅದು ಈಗ ಊರವರಿಗೆ ಅಲ್ಲಿ ತುಂಬ ಮನೆಗಳು ಹೋಗ್ತಾ ಇದೆ, ಅದು ಸರಿ ಇಲ್ಲ ಅಂತೇಳಿ ನಾವು ಬೈಪಾಸ್ ಮಾಡಬೇಕಂತ ಅದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಕ್ಕೆ ಕೊಟ್ಟಿದ್ದೀವಿ. ಈಗ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ಆಮೇಲೆ ಮಳೆಗಾಲ ಬಂದಿರೋದ್ರಿಂದ ಈ ವರ್ಷ ಜೂನ್ಗಿಂತ ಹೆಚ್ಚಾಗಿ ಮೇ 18ಕ್ಕೆ ಮಳೆ ಶುರುವಾಯಿತು. ನಾವು ಕೆಲವು ರಸ್ತೆ ಮಾಡಬೇಕಾಗಿತ್ತು, ಎಲ್ಲ ನಿಂತು ಹೋಗ್ಬಿಟ್ಟು ಇಲ್ಲಿವರೆಗೂ ಮಳೆ ನಿಂತಿಲ್ಲ. ಒಂದಿಷ್ಟು ಗುಂಡಿಗಳೆಲ್ಲ ಬಿದ್ದಿದೆ. ಮಳೆಯಲ್ಲಿ ಮಾಡೋಕ್ಕೆ ಹೋದರೆ ಅದು ಉಳಿಯಲ್ಲ. ನಾನೇ ಬಿಸಿಲು ಬರಲಿ ಆಮೇಲೆ ಮಾಡೋಣ ಅಂತ ಹೇಳಿ ನಾವು ಸುಮ್ಮನೆ ಇದ್ದೀವಿ ಇದುವರೆಗೆ. ಆದರೆ ಸ್ವಲ್ಪ ಜಾಸ್ತಿನೇ ಹಾಳಾಗ್ತಾ ಇದೆ ಈಗ. ಅದರಿಂದ ಅದನ್ನು ಸಹ ಈಗ ನಮ್ಮ ಹೈವೇ ಪ್ರಾಧಿಕಾರ ಮತ್ತು ನಮ್ಮ PWA ಎಲ್ಲ ಅಧಿಕಾರಿಗಳನ್ನ ಕರೆದು ಇಮಿಡಿಯೇಟ್ಲಿ ಎಲ್ಲ ಗುಂಡಿಗಳನ್ನು ಸಾಗರ ಸಿಟಿ ಮತ್ತು ಹಳ್ಳಿ ಭಾಗದಲ್ಲಿರೋದನ್ನ ಮುಚ್ಚಬೇಕಂತ ಹೇಳಿ ಅವರಿಗೆಲ್ಲ ವಾರ್ನಿಂಗ್ ಮಾಡಿದ್ದೀನಿ. ಅವರು ಸಹ ಈಗೆಲ್ಲ ಬಂದು ಮೀಟಿಂಗ್ ಮಾಡಿದರು. ಇದನ್ನು ಈಗ ಅದಕ್ಕೆ ತೋರ್ಸೋಕ್ಕೆ ಬಂದೆ, ಇಲ್ಲಿ ಭಾಳ ಏನಿದೆ ಹೈವೇರಿಗೆ ತೋರ್ಸೋಕ್ಕೆ ಬಂದಿದ್ದೀನಿ. ಅದ್ರ ಜೊತೆಗೆ ಈ ನಮ್ಮ ರಾಷ್ಟ್ರೀಯ ಈ ಹೆದ್ದಾರಿದು ಸಹ ಇದು ಭಾಳ ವರ್ಷದಿಂದ ಪೆಂಡಿಂಗ್ ಆಗಿದ್ದರಿಂದ ಮತ್ತೆ ಬಿಟ್ಟರೆ ಅದು ದುಡ್ಡು ಕ್ಯಾನ್ಸಲ್ ಆಗಿಬಿಡುತ್ತೆ ಮತ್ತೆ ಮಾಡೋಕ್ಕೆ. ಅದರಿಂದ ಆದಷ್ಟು ಬೇಗ ಮುಗಿಸ್ಬೇಕಂತೇಳಿ ಅದಕ್ಕೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಈಗ ಇವತ್ತೇ ಈ ಮಳೆ ಈಗಲೂ ಬರ್ತಾ ಇದೆ. ಅದರಿಂದ ಯಾರು ಆಗಿಲ್ಲ ಅಂತ ಏನಾದ್ರು ಹೇಳಿದರೆ ಅದು ಅವ್ರ ತಪ್ಪು ಭಾವನೆ. ಯಾಕಂದರೆ ನಾವು ಗುಂಡಿ ಮುಚ್ಚೋಕ್ಕೆ ಗುಂಡಿ ಎಲ್ಲ ರಸ್ತೆನೇ ಮಾಡ್ತೀವಿ. ಆದರೆ ಸಮಸ್ಯೆ ಈ ಥರ ಇರೋದ್ರಿಂದ ಸಣ್ಣ ಪುಟ್ಟ ಗುಂಡಿ ಮುಚ್ಚೋಕ್ಕಾಗಲಿಲ್ಲ, ಮುಚ್ಚಿದ್ರು ಅದು ಉಳಿಯಲ್ಲ ಅಂತ ನಾವು ಸುಮ್ಮನೆ ಇದ್ದೀವಿ. ಈಗ ಅವರಿಗೆಲ್ಲ ವಾರ್ನಿಂಗ್ ಮಾಡಿದ್ದೇನೆ. ಮಳೆ ಕಮ್ಮಿ ಆದ ತಕ್ಷಣ ಎಲ್ಲ ಕ್ಲಿಯರ್ ಮಾಡಿ ಒಂದಿಷ್ಟು ಟಾರ್ ಹಾಕ್ಸ್ಕೊಡ್ಬೇಕಂತೆಲ್ಲ ಎಲ್ಲ ಕಡೆ ಹೇಳಿದ್ವಿ. ಭಾಳ ಏನಾಗಿಲ್ಲ, ಇಲ್ಲೊಂದಿಷ್ಟು ಆಗಿದೆ. PWದು ನಮ್ಮ ಮಾರ್ಕೆಟ್ ಇಲ್ಲ ಲಿಂಬು ಸರ್ಕಲಲ್ಲಿ ಸ್ವಲ್ಪ ಆಗಿದೆ, ಮೊನ್ನೆ ಮಾಡಿದ್ದಾರೆ ಅದಕ್ಕೆಲ್ಲ ವಾರ್ನಿಂಗ್ ಕೊಟ್ಟಿದ್ದೆ. ಇದರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಈ ಸರಿ ಫ್ಲಡ್ಡಲ್ಲಿ ಭಾಳ ಹಾಳಾಗಿದೆ ಈ ವರ್ಷ ಭಾಳ ಅಂದರೆ ಈ ಸರಿ ನೋಡಿ PWದು ಸುಮಾರು ಹತ್ತತ್ರ ನಮಗೆ 75 ಕೋಟಿ ರೂಪಾಯಿ ಲಾಸ್ ಆಗಿದೆ. 75 ಕೋಟಿ ರೂಪಾಯಿ ನಮ್ಮ PW ರಸ್ತೆಗೆ ಹಾಳಾಗಿದೆ. ಈಗ ಅದಕ್ಕೆ ನಾವು ಈಗಾಗಲೇ ಅದಕ್ಕೆ ರಿಪೋರ್ಟ್ ನಾವು ಈಗ DC ಕೊಡ್ತಾ ಇದ್ದೀವಿ. ಆಮೇಲೆ ಹೊಸನಗರ PWಗೂ ಸಹ 33 ಕೋಟಿ ರೂಪಾಯಿ ಆಗಿದೆ. ಸಾಗರ 75 ಆದರೆ ಹೊಸನಗರ 33 ಕೋಟಿ ಆಗಿದೆ. ಆಮೇಲೆ ZP 22 ಕೋಟಿ ರೂಪಾಯಿ ZP ರೋಡ್ಗಳು ಹಾಳಾಗಿದ್ದವು.
ಅಂದರೆ ಈ ಸರಿ ಅಷ್ಟು ಹಾಳಾಗಿದೆ. ಹೋದ ವರ್ಷ ಅಷ್ಟಾಗಿರಲಿಲ್ಲ. ಹೋದ ವರ್ಷ ನಮಗೆ ಫ್ಲಡ್ಡಲ್ಲಿ 10 ಕೋಟಿ ರೂಪಾಯಿ ಬಂದಿತ್ತು. ನಮಗೆ ಹೋದ ವರ್ಷ 10 ಕೋಟಿ ರೂಪಾಯಿ ಬಂದಿತ್ತು. ನಾವು ಫ್ಲಡ್ಡಿಗೆಲ್ಲ ಏನೇನು ಆಗಬೇಕು ಕೊಟ್ಟಿದ್ದೀವಿ. ಆಮೇಲೆ MIಯಲ್ಲಿ ಭಾಳಷ್ಟು ಕೆರೆಗಳು ಮತ್ತು ಇವು ಕೊಚ್ಚಿಕೊಂಡು ಹೋಗಿದೆ. ಹಳ್ಳಿ ಭಾಗದಲ್ಲೆಲ್ಲ ಏನು ಹೋಗುವಂಥ ನೀರು ಹರಿಯುವಂಥ ಜಾಗ ಎಲ್ಲ ಕೊಚ್ಚಿಕೊಂಡು ಹೋಗಿದ್ದರಿಂದ ಅಲ್ಲೊಂದು 17 ಕೋಟಿ ರೂಪಾಯಿ ನಮಗೆ ಇವತ್ತು ಟೋಟಲ್ಲು 147 ಕೋಟಿ ರೂಪಾಯಿ ಹತ್ತತ್ರ ನಮಗೆ ಈ ಸರಿ ಲಾಸ್ ಆಗ್ತಾಯಿದೆ. ಇವತ್ತು ಈ ಸರಿ ಆ ಮಳೆಯ ಹೊಡೆತದಲ್ಲಿ ಹಾನಿಯಾಗಿದೆ ಮತ್ತು ಬೆಳೆ ನಷ್ಟ ಬೇರೆ ಇದೆ. ಅದರಿಂದ ನಾನು ಈಗಾಗಲೇ ಅದರದ್ದು ಬಗ್ಗೆ ಚರ್ಚೆ ಮಾಡಿ ಈಗಾಗಲೇ ವರದಿಯನ್ನು ಈಗಾಗಲೇ DC ಅವರ ಮೂಲಕ ನಾವು ಮುಖ್ಯಮಂತ್ರಿಗಳನ್ನ ನಾನು ಭೇಟಿ ಮಾಡಿ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲೇಬೇಕಾಗುತ್ತೆ. ಇದು ಯಾಕಂದರೆ ಮಳೆಗಾಲದಲ್ಲೇ ನಮಗೆ ಭಾಳ ಅನ್ಯಾಯ ಆಗುತ್ತೆ. ಯಾಕಂದರೆ ನಮ್ಮ ಮಲೆನಾಡು ಭಾಗದ ಜನರಿಗೆ ಒಂದು ಕಡೆ ಒಂದು ರಸ್ತೆಗಳು ಹಾಳಾದರೆ ಇನ್ನೊಂದು ಕಡೆ ನಮಗೆ ರೈತರ ಒಂದು ಏನು ಗದ್ದೆಯಿಂದ ಹಿಡಿದು ತೋಟದಿಂದ ಹಿಡಿದು ಪ್ರತಿಯೊಂದು ಈ ಸರಿ ನಮಗೆ ಹಾಳಾಗಿದೆ. ಒಂದು ಎಲೆ ಚುಕ್ಕೆ ರೋಗ ಜೊತೆಗೆ ಅಡಿಕೆ ಕೊಳೆ ರೋಗವನ್ನು ಸಿಕ್ಕಾಪಟ್ಟೆ ಬಂದಿದ್ದರಿಂದ ಭಾಳಷ್ಟು ಹಾನಿಯಾಗಿದ್ದರಿಂದ ನಾವು ಈ ಸರಿ ಮುಖ್ಯಮಂತ್ರಿಗಳ ಹತ್ರ ಪ್ರತ್ಯೇಕವಾಗಿ ಮಾತಾಡಬೇಕು ಅನ್ನೋದು ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ. ಮತ್ತು ಅಸೆಂಬ್ಲಿಯಲ್ಲೂ ಸಹ ಈ ಸರಿ ಚರ್ಚೆ ಮಾಡ್ತೀನಿ. ನಾನು ಮಲೆನಾಡು ಭಾಗದಲ್ಲಿ ನೀವು ಹೆಚ್ಚು ಒತ್ತನ್ನು ಕೊಡಬೇಕು ಈ ಭಾಗದ ಜನರಿಗೆ. ನಮಗೆ ಭಾಳ ಮುಖ್ಯವಾಗಿ ಮಲೆನಾಡಲ್ಲಿ ತೀರ್ಥಹಳ್ಳಿ, ಸಾಗರ, ಸೊರಬ 3 ತಾಲೂಕು. ಅದಕ್ಕಾಗಿ ಈ 147 ಕೋಟಿ ರೂಪಾಯಿಗೆ ನಾವು ಚರ್ಚೆ ಮಾಡಲೇಬೇಕು. ಇಲ್ಲಾಂದರೆ ನಮಗೆ ಅಷ್ಟೊಂದು ದುಡ್ಡು ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಾನಿ ಭಾಳ ಆಗಿದೆ. ಅದನ್ನು ಈಗ ಮಳೆಗಾಲ ನಿಂತ ಮೇಲೆ ರಾಜ್ಯ ಸರ್ಕಾರ ನಮಗೆ ಈ ವರ್ಷ ಹಣವನ್ನು ಕೊಟ್ಟಿದ್ದಾರೆ. ಇವತ್ತು ನೀವು ನೋಡಬೇಕು, ಒಂದು ಸಣ್ಣ ಏನು ನಮ್ಮ ನೀರಾವರಿ ಯೋಜನೆಯಿಂದ ಇವತ್ತು ಏನು ಮಾನ್ಯ ಉಪಮುಖ್ಯಮಂತ್ರಿಗಳು ಸುಮಾರು 50 ಕೋಟಿ ರೂಪಾಯಿಯನ್ನು ನಮಗೆ ಜಾರಿ ಮಾಡಿಕೊಟ್ಟಿದ್ದಾರೆ. ಇದು ಹಿಸ್ಟ್ರಿಯಲ್ಲೇ ದಾಖಲೆ. ಇಡೀ ಸಾಗರ ತಾಲೂಕಿನ ಎಲ್ಲ ಕಾಲ್ ಸಂಖ್ಯೆಗಳಿಗೆ ಇವತ್ತು ಆದ್ಯತೆ ಕೊಟ್ಟಿದ್ದೀವಿ. ನಮಗೆ ವರ್ಷಕ್ಕೆ 3-4 ಕಾಲ್ ಸಂಖ್ಯೆ ಬರ್ತಿದ್ದೀವಿ. ಈ ಸರಿ 234 ಕಾಲ್ ಸಂಖ್ಯೆಯನ್ನು ಕೊಟ್ಟಿದ್ದೀವಿ. ಟೋಟಲ್ 234 ಕಾಲ್ ಸಂಖ್ಯೆ ಅಂದರೆ ಇಡೀ ತಾಲೂಕಿನ ಯಾರ್ಯಾರು ಜನ ನಮಗೆ ಕೊಟ್ಟಿದ್ರು ಆ ಭಾಗದ ಜನರಿಗೆ ಕಾಲ್ ಸಂಖ್ಯೆಯನ್ನು ಈಗಾಗಲೇ ಮಾಡಿಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಇನ್ನೊಂದಿಷ್ಟು ಚೇಂಜ್ ಆಫ್ ಇದಾವೆ. ಕೆಲವೊಂದಿಷ್ಟು ಕಮ್ಮಿ ಹಣ ಕೊಟ್ಟಿದ್ದರಿಂದ ಅದಾಗಲ್ಲ. ಅವೆಲ್ಲ ಚೇಂಜ್ ಮಾಡಿ ಹೊಸದಾಗಿ ಮಾಡಬೇಕಿದೆ. ಅವನ್ನೆಲ್ಲ ಮಾಡಿ ಒಟ್ಟು ಕೊಡಬೇಕು. 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಸಹ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಈಗ ಅದೊಂದು 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಮತ್ತು ನಬಾರ್ಡ್ ಯೋಜನೆಯಲ್ಲಿ ದುಡ್ಡು ಕೊಡಲ್ಲ ಅಂತ ಹೇಳಿ ರಾಜ್ಯದ ಸರ್ಕಾರ ಈಗಾಗ ಪ್ರಗತಿ ಪಥ ಅಂತ ರಸ್ತೆಗೆ 30 ಕಿಲೋಮೀಟರ್ ರಸ್ತೆಗೆ 20 ಕೋಟಿನೂ ಬಿಡುಗಡೆ ಮಾಡಿದ್ದಾರೆ. ಟೋಟಲ್ 120 ಕೋಟಿ ರೂಪಾಯಿ ಈಗ ಆಲ್ರೆಡಿ ನಮ್ಮ ಹತ್ರ ರೆಡಿ ಇದೆ. ಈಗ ಈ ಮಳೆಗಾಲ ಕಳೆದ ಶುರುವಾದ ತಕ್ಷಣವೇ ಎಲ್ಲ ಭಾಗದಲ್ಲೂ ಸಹ ಯಾವ ರಸ್ತೆಯನ್ನು ಕೇಳಿದರೆ ಅದು ಬಿಟ್ಟು ಬಿ ಡಬ್ಲ್ಯೂ ರಸ್ತೆ ಸಪ್ರೇಟ್ ಬಿಡಿ, ಅದು ಸಪ್ರೇಟಾಗಿ ಕೊಡ್ತಾರೆ. ಅದು ಹೋದ ವರ್ಷ ನಮಗೆ 40 ಕೋಟಿ ಬಂದಿತ್ತು, ಹೋದ ವರ್ಷ ಮಾಡಿದ್ದೀವಿ ನಾವು. ಅದು ಸಪ್ರೇಟಾಗಿ ಆಗಿ ಒಟ್ಟು ಟೋಟಲಾಗಿ ನಮಗೆ ಇಷ್ಟೊಂದು ಹಣವನ್ನು ಇವತ್ತು ತಾಲೂಕಿಗೆ ಬಂದಿದೆ. ಹಾಗಾಗಿ ಸಾರ್ವಜನಿಕರು, ಸಾಗರ ತಾಲೂಕಿನ ಜನ ಯಾರೂ ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇದೆಲ್ಲದೆ ಯಾವ್ಯಾವ ರಸ್ತೆ ಹಾಳಾಗಿದೆ, ಏನೇನು ಹೋಗಿದೆ ಎಲ್ಲವನ್ನೂ ಮಾಡೋಕ್ಕೆ ಅವಕಾಶ ಇದೆ. ಅದಕ್ಕೆ ಅನುಕೂಲ ಮಾಡಿಕೊಡೋಕ್ಕೆ ಬೇಳೂರು ಗೋಪಾಲಕೃಷ್ಣವರು ಮಾಡಿಕೊಡ್ತಾರೆ. ಇದು ಯಾವುದೂ ತಲೆಗೆಡ್ಸ್ಕೊಳ್ಳೋಂಥ ಪ್ರಶ್ನೆ ಇಲ್ಲ ಅಂತ ಜನರಿಗೆ ತಿಳಿಸಕ್ಕೆ ಜನರು ಕೇಳಿದ್ರೆ ಚರ್ಚೆ ಆಗ್ತಾ ಇದೆ. ಅಧ್ಯಯನ ಪ್ರವಾಸ ನೋಡಿ, ಅದು ವರ್ಷಕ್ಕೆಲ್ಲ 5 ವರ್ಷದಲ್ಲಿ ಒಂದು ಸರಿ ಪ್ರವಾಸ ಹೋಗಬೇಕು. ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಹೋಗಿ ಆ ಭಾಗದ ಅಭಿವೃದ್ಧಿ ಮಾಡಿರುವಂಥದ್ದನ್ನ ನಾವು ತಗೊಬಂದು ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಇರುತ್ತೆ. ಅದಕ್ಕೆ ಬಡ್ಜೆಟಲ್ಲಿ ಹಣ ಇಟ್ಟಿರ್ತಾರೆ, ಅದೇನು ಇಲ್ಲ ಅಂತಲ್ಲ. ಆದರೆ ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಯಾಕೆಂದರೆ ನೀವು ಮೊನ್ನೆಯಿಂದ ಪೇಪರ್ನವ್ರು ಏನೋ ಭಾಳ ನೀವೆಲ್ಲ ಸ್ವಲ್ಪ ಹಾಗೆ ಹೀಗೆ ಅಂತಲ್ಲಿ ಹೇಳಿ ಬಂದಿದ್ದು ನೋಡಿ ಅವರು ಇದು ಮಾಡಿದ್ದಾರೆ. ಬಟ್ ನನಗೆ ಕೇಳಿದಾಗ ನಾವು ಹೋಗೋದಾದ್ರೆ ನೀವು ಹೋಗ್ಬೋದು ಅಂತ ಹೇಳಿದ್ದೀನಿ. ಬಟ್ ಅಷ್ಟು ಬಿಟ್ಟರೆ ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ ನಾವು ಹಮ್ಮಮ್ಮ ಅಂದರೆ ಸುಮಾರು 30-37 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಅದರ 40 ಲಕ್ಷ ರೂಪಾಯಿ ಖರ್ಚು ಬರ್ತಾಯಿದೆ. ಅದಕ್ಕೆ ನಮ್ಮ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಅವ್ರು ಏನಿದ್ದಾರೆ ಅವ್ರದ್ದು ಏನು ತೀರ್ಮಾನ ಮಾಡ್ತಾರೆ ಅವ್ರು ಬಿಟ್ಟಿರೋದು. ಅವ್ರು ಹೋಗೋದಾದ್ರೆ ಹೋಗ್ಬೋದು, ಬೇಡ ಅಂದರೂ ಬಿಡ್ಬೋದು. ಅದಕ್ಕೆ ಅವಶ್ಯಕತೆ. ನಾನೇನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಹಾಕಕ್ಕೆ ಹೋಗಲ್ಲ. ಯಾಕಂದರೆ ಒಬ್ಬ ಜನಪ್ರತಿನಿಧಿಗಳೇ ಅಬ್ಜೆಕ್ಷನ್ ಹಾಕಿದ್ರು ಅನ್ನೋದು ಬರಬಾರ್ದು. ಅದು ನೀವು ಎಚ್ಚರಿಕೆ ಕೊಟ್ಟಿದ್ರೆ ಅವ್ರು ಏನಂತ ಮುಂದೆ ಅವ್ರು ತಿಳ್ಕೊಬೇಕಷ್ಟೇ. ನೋಡೋಣ, ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ. ಜಿಲ್ಲೆ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ. ಸಮಸ್ತ ಶಿವಮೊಗ್ಗ ಜಿಲ್ಲೆ ಇರಲಿ ಅಂತ ನನ್ನ ಒಂದು ಭಾವನೆ ಇದೆ. ಆದರೆ ಏನಾದ್ರು ತಾಲೂಕು ಆಗಬೇಕು, ಜಿಲ್ಲೆ ಆಗ್ಬೇಕಂತಂದ್ರೆ ಸಾಗರನೇ ಆಗಬೇಕು. ಹೆಡ್ ಕ್ವಾರ್ಟರ್ ಸಾಗರನೇ ಇರಬೇಕು. ಅದರ ಬಗ್ಗೆ ಮುಂದೆ ಮಾತಾಡ್ತೀವಿ. ಸದ್ಯಕ್ಕೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ನನ್ನ ಆಸೆ ಏನಂದರೆ ನಾವೊಬ್ಬ ಶಿವಮೊಗ್ಗ ಜಿಲ್ಲೆ ಅಂತ ಹೇಳ್ಕೊಳ್ಳೋದ್ರಿಂದ ಜಿಲ್ಲೆ ಹೊಡಿಬಾರ್ದು ಅನ್ನೋದು ನನ್ನಲ್ಲಿದೆ. ಅದೊಂದು ನನಗೆ ಖುಷಿ ಆಗುತ್ತೆ. ಅದೊಂದು ಬಿಟ್ಟರೆ ಬೇರೆ ಏನು ಸರ್, ಸಚಿವ ಸಂಪುಟ ಏನು ಸರ್ಜರಿ ಆಗೋದಿದೆ, ತಾವು ಸಚಿವರಾಗುತ್ತೀರಿ ಹೇಗೆ? ಅದು ಸದ್ಯದಲ್ಲೇ ನಡೀತದೆ. ಇನ್ನೊಂದು 2
2.5 ವರ್ಷ ಆದಮೇಲೆ ಏನೋ ಹೇಳ್ತಾ ಇದ್ದಾರೆ, ಅದು ನೋಡೋಣ, ಕಾದು ನೋಡೋಣ, ಅಲ್ಲಿವರೆಗೆ ಕಾದು ನೋಡೋಣ.